ಖ್ಯಾತ ಕಳನಟ ಪ್ರದೀಪ್ ರಾವತ್ 74 ವರ್ಷ ನಿಧನರಾಗಿದ್ದಾರೆ. ಹಲವು ದಿನಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ನಟ ಚಿಕಿತ್ಸೆ ಫಲಿಸದೆ ಪ್ರದೀಪ್ ರಾವತ್ ಕೊನೆಯುಸಿರೆಳೆದಿದ್ದಾರೆ. ಗಜಾ ಚಿತ್ರದಲ್ಲಿ ದರ್ಶನ್ ಜೊತೆ ನಟಿಸಿದ ಪ್ರದೀಪ್ ರಾವತ್ ಹಲವು ಸಿನಿಮಾಗಳಲ್ಲಿ ವಿಲನ್ ಆಗಿ ಅಬ್ಬರಿಸಿದ ನಟ. ಹಿಂದಿ, ಕನ್ನಡ, ತೆಲುಗು ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟನೆ ಮಾಡಿದ್ರು. ಅಭಯ್, ಪರೋಡಿ, ಬಚ್ಚನ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ ಪ್ರದೀಪ್ ರಾವತ್ ಮೃತಪಟ್ಟಿದ್ದಾರೆ. ಹಿರಿಯ ನಟ ಪ್ರದೀಪ್ ರಾವತ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಗಜನಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ವಿಲನ್ ಆಗಿ ಅಬ್ಬರಿಸಿದ್ದ ಖ್ಯಾತ ಕಳನಟ ಪ್ರದೀಪ್ ರಾವತ್ ಹಲವು ದಿನಗಳಿಂದ ಕ್ಯಾನ್ಸರ್ ಮಾರಕ ಕಾಯಿಲೆಯಿಂದ ಬಳಲ್ತಾ ಇದ್ದ ನಟ ಪ್ರದೀಪ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತರಾಗಿದ್ದಾರೆ. 74 ವರ್ಷ ವಯಸ್ಸಾಗಿತ್ತು ಪ್ರದೀಪ್ ರಾವತ್ ಅವರಿಗೆ. ಹಿಂದಿ, ಕನ್ನಡ, ತೆಲುಗು, ತಮಿಳು ಸೇರಿದಂತೆ ಹಲವು ಭಾಷೆಗಳಲ್ಲಿ ಗುರುತಿಸಿಕೊಂಡಿದ್ದ ಪ್ರದೀಪ್ ದರ್ಶನ್ ನಟನೆಯ ಗಜಾ, ಅಭಯ್, ಉಪೇಂದ್ರ ನಟನೆಯ ಪರೋಡಿ, ಕಿಚ್ಚ ಸುದೀಪ್ ನಟನೆಯ ಬಚ್ಚನ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಪ್ರದೀಪ್ ರಾವತ್ ಅವರು ವಿಲನ್ ಆಗಿ ನಟಿಸಿದರು. 1988ರಲ್ಲಿ ತೆರೆ ಕಂಡಿದ್ದ ಮಹಾಭಾರತ ಧಾರಾವಾಹಿಯಲ್ಲಿ ಅಶ್ವತ್ಥಾಮನ ಪಾತ್ರದಲ್ಲೂ ಕೂಡ ಪ್ರದೀಪ್ ರಾವತ್ ನಟಿಸಿದ್ರು. ದೇಶಾದ್ಯಂತ ಮನೆಮಾತಾಗಿದ್ದ ನಟ ಪ್ರದೀಪ್ ರಾವತ್ ಅಗಲಿಕೆಗೆ ಸಂತಾಪವನ್ನ ಸಿನಿರಂಗದ ಗಣ್ಯರು ಸಲ್ಲಿಸಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಪ್ರದೀಪ್ ರಾವತ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತರಾಗಿದ್ದಾರೆ. ಗಜಾ ಚಿತ್ರದಲ್ಲಿ ದರ್ಶನ್ ಜೊತೆ ನಟಿಸಿದ್ರು ಪ್ರದೀಪ್ ರಾವತ್, ಸುದೀಪ್ ಜೊತೆ ನಟಿಸಿದ್ರು. ಹಾಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಕಳನಟನಾಗಿ ನಟಿಸಿದ್ದಂತ ಪ್ರದೀಪ್ ರಾವತ್ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಪ್ರದೀಪ್ ರಾವತ್ ಕೊನೆಯುಸಿರೆಳೆದಿದ್ದಾರೆ. ಕಳನಟ ಪ್ರದೀಪ್ ರಾವತ್ ನಿಧನರಾಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಪ್ರದೀಪ್ ರಾವತ್ ಮೃತರಾಗಿದ್ದಾರೆ. ಮಹಾಭಾರತದಲ್ಲಿ ಅಶ್ವತ್ಥಾಮನ ಪಾತ್ರವನ್ನ ನಟಿಸಿದ್ರು. ಅಶ್ವತ್ಥಾಮನ ಪಾತ್ರಕ್ಕೆ ಜೀವ ತುಂಬಿದ್ರು ಪ್ರದೀಪ್ ರಾವತ್. ಹಿಂದಿ, ಕನ್ನಡ, ತೆಲುಗು ಸೇರಿದಂತೆ ಬೇರೆ ಭಾಷೆಯಲ್ಲೂ ಕೂಡ ಕಳನಟನಾಗಿ ನಟಿಸಿದ್ದ ಪ್ರದೀಪ್ ರಾವತ್, ಖ್ಯಾತ ಕಳನಟ ಪ್ರದೀಪ್ ರಾವತ್ 74 ವರ್ಷ ಅವರಿಗೆ ಕ್ಯಾನ್ಸರ್ನಿಂದ ಮೃತರಾಗಿದ್ದಾರೆ.